ಹಿಡ್ದಾಕ್ಬಿಡ್ತಾನೆ ಕಳ್ಳ. ಅನಾವಶ್ಯಕವಾಗಿ ಇವನ್ ತವ ಸೋತು ಸರೆಂಡರ್ ಆಗ್ಬೇಕು. ಹಿಂದೆ ಒಂದ್ ಕಿತ ಆಗಿದ್ದೆ ಸಾಕು, ಇನ್ನೊಂದ್ ಕಿತ ಆಗ್ಬಾರ್ದು ಕಳ್ಳ. ಏನ್ ಮಾಡೋದೀಗ? ನಾವು ರೆಗ್ಯುಲರ್ ಆಗಿ ಉಚ್ಚೆ ಹೋಯ್ತೀವಲ್ಲ ಮ್ಯಾನ್ವಲು, ಅದ್ರ ಒಳಗೆ ಹಾಕ್ಬಿಟ್ರೆ ಕರೆಕ್ಟು ಕಳ್ಳ. ಜೂಟ್ ಒಳಗಾಕ್ಬಿಡ್ತ ಊಕಣೋ. ಕೈಗೆ ಬಂದಿದ್ ಬಾಯಿಗೆ ಬರ್ಲಿಲ್ವಲ್ಲೋ, ಅದೇ ದುಡ್ಡಲ್ಲಿ ಕುಡುತ್ತೀನಿ ಮಜಾ ಮಾಡೋಣ ಅಂತಿದ್ರೆ. ಏಯ್ ಸುಮ್ನಿರೋ. ಯಶವಂತ್, ಎಲ್ಲಿಂದ ಬಂತಿಷ್ಟು ದುಡ್ಡು? ಅಮ್ಮನ ಆಪರೇಷನ್ಗೆ ಅಂತ ಅಪ್ಪ ಪ್ರಾವಿಡೆಂಟ್ ಫಂಡ್ ಇಂದ ಡ್ರಾ ಮಾಡಿ ಮನೇಲಿ ಇಟ್ಟಿದ್ ದುಡ್ಡಿದು. ಎಲ್ಲ ಮೈಸೂರಿಗೆ ಹೋಗಿದ್ರು, ತಗೊಂಬಂದ್ ನಿಮ್ಮ ಹತ್ರ ಪೋಸ್ಟ್ ತೋರ್ಸೋಣ ಅಂತ ಅನ್ಕೊಂಡ್ರೆ ಅಷ್ಟ್ರಲ್ಲಿ ಏನ್ರ ಮಾಡೋದೀಗ? ನಿಂಗ್ ಬುದ್ಧಿಗೆ ಇದೇನೋ? ಯಾವ್ದ್ರಲ್ಲಿ ಆಟಾಡ್ಬೇಕು ಅಂತ ಒಂದ್ ಲಿಮಿಟ್ ಬೇಡ? ನೀನ್ ಸ್ವಲ್ಪ ಸುಮ್ನೆ ಇರ್ತೀಯಾ? ಅವನ್ನ ಕ್ರಿಟಿಸೈಸ್ ಮಾಡೋದ್ ಬಿಟ್ಟು ದುಡ್ಡಿಗೆ ಏನ್ ಮಾಡ್ಬೇಕು ಅಂತ ಎಲ್ರು ಸ್ವಲ್ಪ ಯೋಚನೆ ಮಾಡಿ. ಏನು ಮಾಡೋದು? ಬಡ್ಡಿಗೆ ದುಡ್ಡು ಕೊಡೋ ನಮ್ ಕೋತಿ ಕೃಷ್ಣನ್ ಕೇಳಿ ನೋಡೋಣ. ಕೆಲ್ಸಕ್ಕೆ ಹೋಗೋರು ಕೊಡ್ತಾನೆ, ನಮ್ಗೆ ಹೇಗೋ ಕೊಡ್ತಾನೆ? ಒಂದ್ ವೇಳೆ ಕೊಟ್ಟ ಅಂತ ತಿಳ್ಕೊ, 10% ಬಡ್ಡಿ ಅಂದ್ರೆ 5,000 ರೂಪಾಯಿ ನಮ್ ಕೈಲಿ ಕೊಡಕ್ಕಾಗತ್ತಾ? ಸರಿಯಾದ ಟೈಮ್ಗೆ ಬಡ್ಡಿ ದುಡ್ಡು ಕೊಡದೆ ಹೋದ್ರೆ ಮನೆ ಹತ್ರ ಬಂದು ಕೂಗಿ ಗಲಾಟೆ ಮಾಡ್ತಾನೆ. ಆಮೇಲೆ ಅಷ್ಟೇ. ನಾನ್ ಬೇಕಾದ್ರೆ ಮನೆಯಿಂದ ಯಾರಿಗೂ ಗೊತ್ತಾಗ್ದಂಗೆ ಸ್ವಲ್ಪ ಚಿನ್ನದ ಒಡವೆಗಳನ್ನ ಆರ್ಸ್ಕೊಂಡ್ ಬಂದ್ಬಿಡ್ತೀನಿ. ಖಂಡಿತ ನನ್ ಮೇಲೆ ಡೌಟ್ ಬರಲ್ಲ ಕಣೋ, ಹುಡುಗಿ ಅನ್ನೋದ್ರಿಂದ. ಒಂದ್ ವೇಳೆ ಡೌಟ್ ಬಂದ್ರು ನನ್ ತಮ್ಮನ್ ಮೇಲೋ ನಮ್ಮ ಅಪ್ಪನ ಮೇಲೋ ಡೌಟ್ ಪಡ್ತಾರೆ. ಏನಂತ್ಯಾ? ನೋ. ಹೀಗ್ ಮಾಡಿದ್ರೆ ನೈಟು ನಾವೇ ನಿಮ್ಮನೆ ಹಿಂಬಾಗಲ್ನ ಬೀರು ಲಾಕ್ನ ಹೊಡೆದಿಟ್ಬಿಟ್ಟು ಕಳ್ಳ ಬಂದು ಹೊಡ್ಕೊಂಡು ಹೋದ ಅಂತ ಡ್ರಾಮಾ ಮಾಡ್ಬಿಟ್ರೆ? ಅದಕ್ಕೆ ನನ್ ಮನ್ಸಾಕ್ಷಿ ಹೋಗ್ತಾ ಇಲ್ಲ. ಇಲ್ಲಿರೋ ಕಬ್ಣ, ಇತ್ತಾಳೆ, ಮೋಟರ್ಸ್ ಎಲ್ಲ ತಗೊಂಡೋಗಿ ಮಾರ್ಬಿಟ್ರೆ? ಪ್ರೀತಿ, ನೀನ್ ದಯವಿಟ್ಟು ಏನು ಯೋಚನೆ ಮಾಡ್ಬೇಡ. ನನ್ಗೇನು ನಮ್ ಒಂದ್ ತಪ್ಪನ್ ಸರಿ ಮಾಡೋದಕ್ ಹೋಗಿ ನಾವು ತುಂಬಾ ತಪ್ಪಾಗಿ ಯೋಚಿಸ್ತಿದೀವಿ ಅನಿಸ್ತಾ ಇದೆ. ಸುಮ್ನೆ ಮನೆಗೆ ಹೋಗಿ ನಡೆದಿದ್ದನ್ನ ಹೇಳಿ ಕ್ಷಮೆ ಕೇಳೋದು ಬೆಟರ್ ಅಲ್ವಾ? ಮಾನ ಮರ್ಯಾದೆ ಎಲ್ಲ ಹೋಗ್ಬಿಡುತ್ತೆ, ಆಮೇಲೆ ಮನೇಲಿ ಯಾರಿಗೂ ಮುಖ ತೋರ್ಸಕ್ ಆಗಲ್ಲ. ನೀವ್ಯಾರು ತಪ್ಪಾಗಿ ತಿಳ್ಕೊಳ್ಳಿಲ್ಲ ಅಂದ್ರೆ ಯಶವಂತ್ ಹತ್ರ ಇರೋ 500 ರೂಪಾಯಿನ 50,000 ರೂಪಾಯಿನಾಗಿ ಮಾಡೋದಕ್ಕೆ ನಾನೊಂದು ಒಳ್ಳೆ ಐಡಿಯಾ ಕೊಡ್ತೀನಿ. ನೋಡಿ, ಮತ್ತೆ ಹೇಳ್ತಾ ಇದ್ದೀನಿ, ನಾನು ಯಾರು ತಪ್ಪಾಗಿ ತಿಳ್ಕೊಬಾರ್ದು. ಸರಿ ಹೇಳು. ನನಗ್ ಗೊತ್ತಿರೋನೊಬ್ಬ ಒಂದ್ ಕಡೆ ಕೆಲಸ ಮಾಡ್ತಿದ್ದ. ನಮ್ಮಷ್ಟೇ ಚಿಕ್ಕ ವಯಸ್ಸು, ಆದ್ರೆ ದೊಡ್ಡ ಕಿಲಾಡಿ. ಎಷ್ಟೋ ಜನರನ್ನ ಲಕ್ಷಾಧೀಶರನ್ನಾಗಿ ಮಾಡಿದಾನೆ. ಏಯ್, ಎಲ್ಲಿ ಏನು ಅಂತ ಬೇಗ ಕ್ಲಿಯರ್ ಆಗಿ ಲ್ಯಾಗ್ ಮಾಡ್ದೆ ಹೇಳೋ. ಹೇಳ್ತೀನಿ. ಇವತ್ತು ಶುಕ್ರವಾರ, ರೇಸ್ಗೆ ಹೋಗಣ್ವಾ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ ಓಕೆ, ಥ್ಯಾಂಕ್ ಯು ಸರ್. ನಾವ್ ಇಷ್ಟೋ ತನಕ ಆಡಿ ಮಾಡಿದ ದುಡ್ಡು ನೀನ್ ಮನೇಲಿ ವಾಪಸ್ ಇಡಕ್ಕೋಸ್ಕರ. ನಾವ್ ಇನ್ ಮೇಲೆ ಆಡಿ ಮಾಡೋ ದುಡ್ಡು
ಸ್ವಲ್ಪ ಹೊತ್ತು ನಿನ್ನ ದುಡ್ಡು ಅನ್ಕೊಂಡು ಮಜಾ ಮಾಡಿ ಉಡಾಯಿಸ್ಬೇಕು ಅಂತ ಆಸೆ ಪಟ್ಟ ನಮಗೋಸ್ಕರ. ಏನು ಹೇಳ್ತಾ ಇದ್ಯಾ? ಅವನ್ ಏನ್ ಹೇಳ್ತಿದ್ದಾನಂದ್ರೆ 500 ರೂಪಾಯಿ ಶುರು ಮಾಡಿದ್ದು 50,000 ಆಯ್ತು. 50,000ದಲ್ಲಿ ಶುರು ಮಾಡಿದ್ರೆ ಅಣ್ಣ ಐ ಆಮ್ ಸಾರಿ, ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಏನು ಇವ್ನ ಎಷ್ಟೋ ಜನ ಲಕ್ಷಾಧೀಶ್ವರನಾಗ ಮಾಡ್ಬಿಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದೆ. ಅದಕ್ ಮುಂಚೆ ಅವರೆಲ್ಲ ಕೋಟ್ಯಾಧೀಶರಾಗಿದ್ದಿರ್ತಾರೆ. ಅವನ್ ಯಾರು ಬೈಬೇಡಿ, ಇಲ್ಲೆಲ್ರದ್ದು ತಪ್ಪಿದೆ, ಹೋಗಿದ್ದೋಯ್ತು, ಬಿಟ್ಬಿಡಿ ಈಗ ಅದನ್ನ. ಹಾಗಂತ ಹೇಳಿದ್ರೆ ಹೇಗೆ? ಐ ಆಮ್ ಸಾರಿ, ನನ್ನ ಇಂಟ್ರೊಡ್ಯೂಸೇ ಮಾಡ್ಕೊಳ್ಳಿಲ್ಲ. ಫ್ರೆಂಡ್ಸ್, ನನ್ನ ಹೆಸರು ರಂಗ. ರಂಗ ಒಬ್ಬ ಗೈಡ್, ಒಬ್ಬ ಫಿಲಾಸಫರ್, ಒಬ್ಬ ಕನ್ಸಲ್ಟೆಂಟ್, ಒಬ್ಬ ಟೀಚರ್, ಎಲ್ಲದಕ್ಕಿಂತ ಹೆಚ್ಚಾಗಿ ಒಬ್ಬ ಒಳ್ಳೆ ಫ್ರೆಂಡ್. ನಿಮ್ಮಂತ ಯುವಕರಿಗೆ ಒಂದ್ ಸಿಗರೇಟ್ ಇದೆಯಾ? ಥ್ಯಾಂಕ್ ಯು. ಮ್ಯಾಚ್ ಬಾಕ್ಸ್. ತಮ್ಮ ಹೆಸರು? ಯಶವಂತ್. ಮಿಸ್ಟರ್ ಯಶವಂತ್, ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಈ ರೇಸ್ ಗೀಸಲ್ಲಿ ಯಾರಿಗೆ ಗೊತ್ತಾ? ಗೌರ್ಮೆಂಟ್ ಆಫೀಸ್ನಲ್ಲೋ ಪ್ರೈವೇಟ್ ಆಫೀಸ್ನಲ್ಲೋ ಕೆಲಸ ಮಾಡೋ ಮಿಡ್ಲ್ ಕ್ಲಾಸ್ ಮಿಡ್ಲ್ ಏಜ್ ಗಂಡಸರಿಗೆ, ಅಥವಾ ತುಂಬಾ ದುಡ್ಡನ್ನು ಸಂಪಾದನೆ ಮಾಡಿಟ್ಕೊಂಡು ಅದನ್ನ ಏನು ಮಾಡಬೇಕು ಅಂತ ಗೊತ್ತಿರೋ ದೊಡ್ಡ ಬಿಸ್ನೆಸ್ ಮನ್ಗಳಿಗೆ, ಅವ್ರ ಜೊತೆ ಕೂಲಿಂಗ್ ಗ್ಲಾಸ್ ಹಾಕೊಂಬರೋ ಆಂಟಿಗಳಿಗೆ. ನಮ್ಮಂತ ಯುವಕರು ಫಾಸ್ಟ್ ಆಗಿ ದುಡ್ಡು ಮಾಡೋದಕ್ಕೆ ಬೇರೆ ಜಾಗ, ಬೇರೆ ದಾರಿನೇ ಇದೆ. ಚಾಮರಾಜಪೇಟೆ ಗ್ಯಾಮ್ಲಿಂಗ್ ಸೆಂಟರ್. ನಂಬಿಕೆ ಇದ್ರೆ ನನ್ನ ಜೊತೆ ಬನ್ನಿ. ತುಂಬಾ ಯೋಚನೆ ಮಾಡಿದ್ರೆ ಒಳ್ಳೆ ಡಿಸಿಷನ್ ತಗೊಳಕ್ಕಾಗಲ್ಲ. ಶಾರ್ಟ್ ಆಗಿ ಯೋಚನೆ ಮಾಡಿ ಫಾಸ್ಟ್ ಆಗಿ ಡಿಸಿಷನ್ ತಗೊಳ್ಳಿ, ಅದು ಬಾಳೆ ಬದುಕೋರ್ ಲಕ್ಷಣ. ಥ್ಯಾಂಕ್ ಯು ನಾಗೇಂದ್ರ ಪ್ರಸಾದ್. ನಿಮ್ಮೆಲ್ಲ ನೋಡ್ತಾ ಇದ್ರೆ ಏನೋ ದುಡ್ಡಿನ ಪ್ರಾಬ್ಲಮ್ ಇರೋ ತರ ಕಾಣ್ತೀರಾ. ಯಶವಂತ್, ನೀವು ಈ ರೇಸಲ್ಲಿ ತಗೊಂಡು ರಿಸ್ಕ್ನ ನಾನು ಕರ್ಕೊಂಡು ಹೋಗೋ ಜಾಗದಲ್ಲಿ ತಗೊಂಡ್ರೆ ಯು ಕ್ಯಾನ್ ವಿನ್ ಮನಿ. 100 ರೂಪಾಯಿ ಇದ್ರೆ ಸಾಕು. ಅದು ಬಿಟ್ಟು ನಂದು 50 ರೂಪಾಯಿ ಕನ್ಸಲ್ಟೇಷನ್ ಅಥವಾ ಗೈಡ್ ಫೀಸ್ ಅನ್ಕೊಳ್ಳಿ. ಏನಂತೀರಾ? ಸರಿ, ಹೋಗೋಣ. ಏನ್ ಹೇಳ್ತೀಯಾ? ತುಂಬಾ ಫಾಸ್ಟ್ ಆಗಿದ್ರೆ ನೀವೊಬ್ರು. ಅಫ್ಕೋರ್ಸ್ ಈಗಿನ ಕಾಲದಲ್ಲಿ ಹುಡುಗಿ ಫಾಸ್ಟ್ ಆಗೇ ಇರಬೇಕು. ಆದ್ರೆ ನೀವು ಅಲ್ಲಿಗೆ ಬರೋ ಹಾಗಿಲ್ಲ. ಯಾಕೆಂದ್ರೆ ಅಲ್ಲಿ ಹುಡುಗರ ಐಟಮ್ಸೇ ಜಾಸ್ತಿ, ಎಕ್ಸ್ಕ್ಲೂಸಿವ್ಲಿ ಫಾರ್ ಬಾಯ್ಸ್. ಮಗ, ಬೇಕಾಗಿರೋ ದುಡ್ಡು ಬಂದಾಯ್ತು, ಬಾ ಹೋಗೋಣ. ಮಾಮ, ಅವನ್ ಮಾತೆಲ್ಲ ಕೇಳ್ಬೇಡ. ನಾನು ಏನ್ ಹೇಳ್ತೀನಿ ಅಂದ್ರೆ ಹೇಳಿ ಹೋಗೋಣ. ಲುಕ್ ಏನೋ ಚೆನ್ನಾಗೇ ಇದೆ, ಆದ್ರೆ ನೀವು ಇಲ್ಲಿಂದ ಹೋಗೋಕ್ಕಾಗಲ್ಲ. ಮಿನಿಮಮ್ ಎತ್ತೋ ಕೈನ. ಅವನು ಕೈ ತೆಗಿಯಲ್ಲ. ಏನೋ ಮಾಡ್ತೀಯಾ? ಎತ್ತು ಕೈನ ಅಂದೆ. ಏಯ್, ಏನೋ ದೊಡ್ಡದಾಗ ಗದರಿಸ್ತೀಯಾ? ಅವನ್ ಕೈ ತೆಗಿಯಲ್ಲ, ಏನೋ ಮಾಡ್ತೀಯಾ? ಎತ್ತೋ ಎತ್ತ ಕೈನಲ್ಲ. ಏನೋ ಮಾಡ್ತೀಯಾ?
ಏನು ಬೇಡ ಅಂತ ಹೇಳಿದಾನೆ ಎತ್ತು ಅಂತ ಹೇಳಿದಾನೆ ಬೇಡ ಏನು ನಾನ್ ಯಾ ಆಯ್ದು ತಗೋತೀನಿ ಅನ್ನೋದನ್ನ ನಾನ್ ಡಿಸೈಡ್ ಮಾಡಲ್ಲ ನನ್ ವೈರಿಗಳು ಡಿಸೈಡ್ ಮಾಡ್ತಾರೆ. ಅವಸರ ಪಡ್ಬೇಡ ಗುರು, ಬಿಡು ಗುರು. ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಅಂತ ಕುಡ್ದೆ, ಅಷ್ಟ್ರಲ್ಲಿ ಏನೇನೋ ಆಗ್ಬಿಟ್ಟಿದೆ ಗುರು. ಇದ್ರಲ್ಲಿ ಇವ್ರದ್ದು ಯಾರ್ದು ಏನು ತಪ್ಪಿಲ್ಲ ಗುರು. ಇಲ್ಲೇನೋ ಗೊತ್ತಾ, ಇಲ್ಲೊಂದು ರೂಲ್ಸೇ ಇದೆ. ಇಲ್ಲಿ ಬಂದು ಆಡಿ ಸೋತವನು ಯಾವಾಗ ಬೇಕಾದ್ರೂ ಇದ್ದೋಗ್ಬೋದು, ಆದ್ರೆ ಗೆದ್ದವನು ಮಾತ್ರ ಮಿನಿಮಮ್ 4 hours ಆಡ್ಲೇಬೇಕು. ಹೌದು, ಅಫ್ಕೋರ್ಸ್ ಸೋತವನಿಗೆ ಇಷ್ಟ ಇಲ್ಲ ಅಂದ್ರೆ ಗೆದ್ದವನು ಕೂಡ ಇದ್ದೋಗ್ಬೋದು. ಹಾಗಂತ ಬೋರ್ಡ್ ಆಗಿದ್ದಾರೆ ಗೊತ್ತಾ? ಅಲ್ಲಿ 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 ಕನಿಷ್ಠ ಆಟದ ಅವಧಿ 4 ಗಂಟೆಗಳು ಮಾತ್ರ. ಅದನ್ನ ತೋರ್ಸ್ಬೇಕು ಇಲ್ಲ ಹೇಳ್ಬೇಕು. ಅದು ಬಿಟ್ಬಿಟ್ಟು ಹೇಳ ಪಂಡ ಕೈದಿದ್ರೆ ಸರಿ, ಬರ ಕೇಳು, ಓಕೆ. ಆಡ್ ನೋಡೋಣ. ಅಯ್ಯೋ ಮಗ ಸಿಕ್ಕಾಕೊಂಡ್ರು. ಸರ್ ಮೇಡಮ್, ಅದು ಲೇಟ್ ಆಗೋಯ್ತು, ಬಸ್ ಮಿಸ್ ಆಗೋಯ್ತು, ಅದಕ್ಕೆ ತ್ರಿಬಲ್ಸ್ ಬಂದ್ಬಿಟ್ವಿ. ಲೈಸೆನ್ಸ್ ಇದೆಯಾ? ಮೇಡಮ್, ನಮ್ಮ ಫ್ರೆಂಡ್ ಅವ್ರ ತಂದೆ ಗಾಡಿ ಯಾರ್ದು? ನಂದು ಡಾಕ್ಯುಮೆಂಟ್ಸ್ ಇದೆಯಾ? ಮನೇಲಿದೆ. ಡಾಕ್ಯುಮೆಂಟ್ಸ್ ತಗೊಂಡ್ ಬಂದು ಸ್ಟೇಷನ್ ಅಲ್ಲಿ ತೋರಿಸಿ ನಿನ್ ಗಾಡಿ ತಗೊಂಡೋಗು. ಹೌದು, ಮನೆಯಲ್ಲಿದೆ. ಕಂಟೋನ್ಮೆಂಟ್ ರೈಲ್ವೆ ಕಾಲೋನಿ ಮೇಡಮ್. ಆ ಬ್ಯಾಗಲ್ಲೇನಿದೆ? ಅದು ವೈರ್ಲೆಸ್ ಫೋನ್ ಮೇಡಮ್. ನಮ್ಮ ಅಪ್ಪ ಅಮ್ಮ ಹಗಲು ಹೊತ್ತು ಕೆಲ್ಸಕ್ಕೆ ಹೋಗೋ ಟೈಮಲ್ಲಿ ನಾನು ಹೊರಗೆ ಬರ್ಬೇಕಾದ್ರೆ ಮೊಬೈಲ್ ಫೋನ್ ಆಗಿ ಯೂಸ್ ಮಾಡ್ತೀನಿ ಮೇಡಮ್. ಹಲೋ ಹಲೋ, ಪವನ್ ಸರ? ಸಾಕ್ಷಾತ್ ನಾನೇ. ಯಾರು ಮಾತಾಡೋದು? ನಿಮ್ಮಪ್ಪ ಕಣೋ ನಾಯಿ. ಏನಿದು ಫೋನ್ ಬಿಲ್ ತಿಂಗಳ ಜಾಸ್ತಿ ಬರ್ತಾ ಇದೆ ಅಂತ ನೋಡಿದ್ರೆ ನಾವ್ ಇಲ್ದೇ ಇರೋ ಟೈಮಲ್ಲಿ ನೀನು ಹೊರಗಡೆ ತಗೊಂಡು ಯೂಸ್ ಮಾಡ್ತಾ ಇದೀಯಾ? ಇಲ್ಲಪ್ಪ, ಅದು ನೀವು ಕೆಲ್ಸಕ್ಕೆ ಹೋದಾಗ ಮನೇಲಿ ಸುಮ್ನೆ ಇರುತ್ತಲ್ಲ ಅಂತ. ನೀನು ಕೂಡ ಮನೇಲಿ ಸುಮ್ನೆ ಇದೀಯಾ? ನಿನ್ನನ್ನ ನಾನು ಏನ್ ಮಾಡ್ಲಿ ಅಂತ ಹೇಳು. 12 ಗಂಟೆ ಆಯ್ತು, ಇನ್ನು ಮನೆಗೆ ಬಂದು ಸೇರದೆ ಹೊರಗಿ ತರ ಬೀದಿ ಬೀದಿ ಸುತ್ತಾ ಇದೀಯಾ? ಮನೆಗೆ ಬಾ, ನೋಡ್ಕೋತೀನಿ. ನಮ್ಮಪ್ಪ ಯಾವಾಗ್ಲೂ ಹಾಗೆ ಮೇಡಮ್. ನಿಮ್ಮಪ್ಪ ಮೇಡಮ್? ಅಲ್ಲ, ಲೇಟಾಗಿ ಹೋಗ್ತಿರಲ್ಲ, ಏನನ್ನಲ್ವಾ? ನಾನು ಡ್ಯೂಟಿ ಮಾಡ್ಕೊಂಡು ಹೋಗ್ತೀನಿ, ನೀನು ಊರ್ ಸುತ್ಕೊಂಡು ಹೋಗ್ತೀಯ. ಏನ ಕುಡ್ದಿದ್ದೀರಾ? ಅದೇ ಮೇಡಮ್, ನಮ್ಮ ಫ್ರೆಂಡ್ ತಂದೆ ಫೀಲಿಂಗ್ ಅಲ್ಲಿ ಸಾಕು, ಸುಳ್ಳು ಹೇಳಿದ್ದಲ್ಲ. ತ್ರಿಬಲ್ಸ್, ಲೈಸೆನ್ಸ್ ಇಲ್ಲ, ಡಾಕ್ಯುಮೆಂಟ್ಸ್ ಮನೇಲಿದೆ, ಅದಲ್ದೆ ಕುಡ್ದಿದ್ದೀರಾ. ತುಂಬಾ ಫೈನ್ ಕಟ್ಬೇಕಾಗುತ್ತೆ. ಅಷ್ಟಿದ್ಯಾ? ಇಲ್ಲ ಮೇಡಮ್. ಎಷ್ಟಿದೆ? 500 ರೂಪಾಯಿ ಇದೆ. ಸರಿ, ಕೊಟ್ಬಿಟ್ಟು ಹೋಗಿ. ಅಲ್ಲ ಮೇಡಮ್, ಗಂಡ್ ಪೊಲೀಸರು ತುಂಬಾ ಲಂಚ ತಿಂತಾರೆ ಅಂತ ಟ್ರಾಫಿಕ್ ಅಲ್ಲಿ ನಿಮ್ ತರ ಹೆಣ್ ಪೊಲೀಸನ್ ಹಾಕಿದ್ರೆ ನೀವು ಲಂಚ ತಿಂತೀರಲ್ಲ ಮೇಡಮ್?